ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಖಾರವಾಗಿ ರುಚಿಯಾಗಿ ಗುಂಟೂರು ಸ್ಟೈಲಲ್ಲಿ ಹಾಗಲಕಾಯಿ ಫ್ರೈ ರೆಸಿಪಿ. ತುಂಬಾ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ಮಾಡ್ತೀವಿ. ಇದನ್ನು ಒಂದು ಸಲ ಮಾಡಿದ್ಮೇಲೆ ನೀವು ತಿಂಗಳುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1/4 kg ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಈ ಥರ ಸಿಪ್ಪೆ ತೆಗೆದೇನೂ ಮಾಡ್ಕೋಬೋದು. ಸಿಪ್ಪೆ ತೆಗೆದೇನೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಹಾಗಲಕಾಯ್ದು, ಅದು ತುಂಬಾ ಚೆನ್ನಾಗಿದೆ. ಇದು ಸಿಪ್ಪೆ ತಕೊಂಡು ಮಾಡ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ, ಎಲ್ಲ ಸಿಪ್ಪೆ ತೆಗೆದಾಗಿದೆ. ಈಗ ಇದನ್ನು ಈ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಇಲ್ಲ, ತುಂಬ ದಪ್ಪಗೂ ಇಲ್ಲ, 1/4 ಇಂಚಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಬೀಜ ಸೀಡ್ಸ್ ಏನಾದ್ರು ಬಲ್ತೋಗಿದ್ರೆ ತಕ್ಕೊಬಿಡ್ಬೇಕು. ಎಳೆಯದಾಗಿದ್ದರೆ ಪರವಾಗಿಲ್ಲ, ಹಾಗೆ ಇರಲಿ ಬಿಡಿ. ನೋಡಿ, ಎಲ್ಲನೂ ಕಟ್ ಮಾಡಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಚಮಚ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅರಿಶಿಣದ ಪುಡಿ ಉಪ್ಪೇನು ಹಾಕಿದ್ದೀವಿ, ಎಲ್ಲ ಹಾಗಲಕಾಯಿಗೆ ಚೆನ್ನಾಗಿ ಮೆತ್ಕೋಬೇಕು. ಈಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ 1 ಗಂಟೆಗಳ ಕಾಲ ಹಾಗೆ ಇಟ್ಬಿಟ್ಬಿಡೋಣ. ಇದರಲ್ಲಿರೋ ಕಹಿ ನೀರೆಲ್ಲ ಇದೆಯಲ್ಲ, ಅದು ಆಚೆ ಬರುತ್ತೆ ಉಪ್ಪು ಜೊತೆ. ಅಲ್ಲಿವರೆಗೂ ಒಂದು ಮಸಾಲೆ ತಯಾರಿಸ್ಕೊಳ್ಳೋಣ. ಒಂದು ಬಾಣಲಿಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಜೀರಿಗೆ ಅರ್ಧ ಚಮಚ ಮತ್ತು ಧನಿಯಾ ಕಾಳು 1 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇದಾಗಿದೆ, ಇದನ್ನ ತೆಕ್ಕೊಬಿಡೋಣ. ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೂ ಇದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಅಂದರೆ 1 ಉಂಡೆ ಫುಲ್ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೂ 2 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು 1/4 kg ತಗೊಂಡಿದ್ದಕ್ಕೆ ಸಾಕು ಇಷ್ಟು ಖಾರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೂರು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಈಗ ಇದನ್ನು ಹಾಗೆಯೇ ರುಬ್ಕೋಬೇಕು, ನೀರು ಹಾಕ್ದೇ ರುಬ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಈಗ 1 ಗಂಟೆನೂ ಆಗಿದೆ. ಈಗ ಹಾಗಲಕಾಯಲ್ಲಿ ನೋಡಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಹಾಗಲಕಾಯಿ ಪೀಸಸ್ನೆಲ್ಲ ಈ ಥರ ಹಿಂಡ್ಕೊಂಡು ಸಪ್ರೇಟ್ ತಗೋಬೇಕು. ಈ ಥರ ಹಿಂಡೋದ್ರಿಂದ ಕಹಿ ಏನಿರುತ್ತೆ ಹಾಗಲಕಾಯಿದು ಎಲ್ಲ ಹೊರಟೋಗುತ್ತೆ. ನೋಡಿ, ಎಲ್ಲ ಹಾಗಲಕಾಯಿ ಪೀಸಸ್ ಚೆನ್ನಾಗಿ ಹಿಂಡ್ಕೊಂಡು ತಗೊಂಡಿದ್ದೀನಿ. ಈಗ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಈ ಥರ ಹಾಗಲಕಾಯಿ ಪೀಸಸ್ಗಳನ್ನ ಹಾಕ್ಕೊಂಡು ಇದಕ್ಕೆ 1 ಕಪ್ ನೀರು ಮಜ್ಜಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಚೂರು ಹುಣಸೆಹಣ್ಣು ಪೀಸ್ ಇಡ್ತಾಯಿದ್ದೀನಿ. ನೋಡಿ, ಇಷ್ಟು ಸಾಕು. ಇದನ್ನು ಹಾಗೆ ಹುಣಸೆಹಣ್ಣನ್ನ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿರೋ ಮಜ್ಜಿಗೆ ಏನಿದೆ ಅದು ಫುಲ್ಲು ಹಾಗಲಕಾಯಿ ಹೀರ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತಿಗೆ ನೋಡಿ ಮಜ್ಜಿಗೆ ಎಲ್ಲ ಡ್ರೈ ಆಗಿದೆ, ಹಾಗಲಕಾಯಿ ಎಲ್ಲ ಹೀರ್ಕೊಬಿಟ್ಟಿದೆ. ಇದರಿಂದ ಕಹಿ ಎಲ್ಲ ಹೊಟ್ಟೋಗುತ್ತೆ ಹಾಗಲಕಾಯಿದು, ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ಡ್ರೈ ಮಾಡಿಕೊಂಡು ಹಾಗಲಕಾಯಿನ ಸಪ್ರೇಟ್ ತಗೊಬಿಡ್ಬೇಕು. ಈಗ ಅದೇ ಬಾಣಲಿ, ನಾವು ಬೇಳೆ ಎಲ್ಲ ಹುರಿದಿದ್ವಲ್ಲ, ಅದೇ ಬಾಣಲಿಲಿ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಹಾಗಲಕಾಯಿಗಳನ್ನ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಪೀಸಸ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫುಲ್ಲು ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಒಳಗೆವರೆಗೂ ಚೆನ್ನಾಗಿ ಡ್ರೈ ಆಗಬೇಕು. ನೀರೆಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಇದರಲ್ಲಿ, ನೀವು ಜಾಸ್ತಿ ದಿನ ಇಡ್ಬೋದು ಹಾಗಲಕಾಯಿನ, ಕೆಡಲ್ಲ. ನೋಡಿ, ಫ್ರೈ ಮಾಡ್ತಾ ಫುಲ್ ಡ್ರೈ ಆಗಿದೆ. ನೀರಿನ ಅಂಶ ಏನಿದೆ ಚೆನ್ನಾಗಿ ಡ್ರೈ ಆಗಬೇಕು, ಆಗಲೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಚೆನ್ನಾಗಿ ಫ್ರೈ ಆಗಿದೆ.
ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೂ ನಾವು ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ. ಜೊತೆಗೆ ಚೂರು ಬೆಲ್ಲ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಒಂದ್ಸಲ ಉಪ್ಪು ಚೆಕ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಂಡ್ರೆ ಪಲ್ಯ ರೆಡಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡು ಇಳಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿದೆ. ನೋಡಿ, ರುಚಿಯಾಗಿ ಖಾರವಾಗಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಚೂರು ಕಹಿ ಇರಲ್ಲ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಒಂದ್ಸಲ ಮಾಡ್ಕೊಂಡು ನೀವು ಒಂದು ಏರ್ಟೈಟ್ ಕಂಟೈನಲ್ಲಿ ಇಟ್ಕೊಂಡು 1 ತಿಂಗಳುಗಟ್ಟಲೆ ಇಟ್ಕೋಬೋದು. ಕೆಡಲ್ಲ ಇದು. ಚೂರು ತಿಂದರೂ ಸಾಕು, ಬಾಯಿ ತುಂಬ ರುಚಿ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.